ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಕ್ಕದ ಮನೆ ಆಂಟಿಗೆ ಅಮ್ಮ ಸ್ವೀಟ್ ಕೊಟ್ಟು ಬಾ ಅಂತ ಹೇಳಿದ್ಲು. ನಾನು ಹೋದೆ, ಆದರೆ ಅವ್ರ ಮನೆ ಬಾಗಿಲು ತೆಗ್ದೇ ಇತ್ತು. ಆಂಟಿನ ಮನೆಯೆಲ್ಲ ಹುಡುಕಿದ್ರೂ ಸಿಕ್ಕಲೇ ಇಲ್ಲ. ನಂತರ ಬಾತ್ರೂಮಲ್ಲಿ ನೀರಿನ ಶಬ್ದ ಬರ್ತಿತ್ತು. ಅಲ್ಲಿ ಹೋದಾಗ ಆಂಟಿ ದೇಹ ಸೌಂದರ್ಯನ ನೋಡಿ ನಾನು ಮೆಚ್ಕೊಂಡೆ. ಮೊದಲೇ ನನ್ನ ಗಂಡ ಹೃದಯ ಅಷ್ಟು ಸುಂದರವಾದ ಆಂಟಿನ ನೋಡಿದಾಗ ಇನ್ನೂ ನನ್ನ ಮನಸ್ಸಲ್ಲಿ ಕೇಳಬೇಕಾ ಆಸೆಗಳು ಉಕ್ಕಿ ಉಕ್ಕಿ ಅರಿತಾ ಇತ್ತು. ನಾನು ಆಂಟಿ ಬಳಿಗೆ ನಿಧಾನಕ್ಕೆ ಹೋದೆ. ಆಗ ಆಂಟಿಗೆ ತಿಳಿತು. ನನ್ನನ್ನು ನೋಡಿದ ತಕ್ಷಣ ಅವ್ರು ನನ್ನನ್ನು ಬಾಜಿ ತಕ್ಕೊಂಡ್ರು. ಅಷ್ಟೆ, ಇಬ್ಬರೂ ಒದ್ದೆ ಆದ್ವಿ. ಆಂಟಿ ನನ್ನ ಮನಸ್ಸಿನ ಮಾತುಗಳನ್ನು ಹೆಚ್ಚು ಮಾಡಿದ್ರು. ಮುಂದೆ ಆಗಬಾರ್ದು ಹಾಗೇ ಹೋಯ್ತು. ಅಷ್ಟರಲ್ಲ ಅಂಕಲ್ನ ಧ್ವನಿ ಕೇಳಿಸ್ತು. ಮುಂದೆ ಏನಾಯಿತು? ಅಂಕಲ್ ನೋಡಿಬಿಟ್ರಾ? ಇದೆಲ್ಲ ಗೊತ್ತಾಗಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನನ್ನ ಹೆಸರು ರಾಹುಲ್. ಅಪ್ಪ ಅಮ್ಮನ ಒಬ್ಬನೇ ಮಗ, ಮುದ್ದು ಮಗ. ಅಪ್ಪ ಅಮ್ಮ ಶ್ರೀಮಂತರು. ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಎಷ್ಟು ಅಂದರೆ ಹೇಳೋದಕ್ಕೆ ಅಸಾಧ್ಯ. ನೆಲದ ಮೇಲೆ ನನ್ನನ್ನು ಬಿಟ್ಟೇ ಇಲ್ಲ. ಅಷ್ಟು ಚೆನ್ನಾಗಿ ಸಾಕಿದ್ದಾರೆ. ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದಾರೆ. ಎಲ್ಲನೂ ಚೆನ್ನಾಗಿತ್ತು. ಆದರೆ ನನ್ನಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಜಗಳ ಮಾಡಿಕೊಂಡು ಆಸ್ತಿನ ಭಾಗ ಮಾಡಿಸಿದ್ರು. ಆಗ ಅಪ್ಪಂಗೆ ತಕ್ಕ ಮಟ್ಟಿಗೆ ಆಸ್ತಿ ಬಂತು. ಅರ್ಧಂಬರ್ಧ ಶ್ರೀಮಂತಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಯಿತು. ಯಾಕಂದರೆ ಅಪ್ಪಂಗೆ ಚೆನ್ನಾಗಿ ದುಡಿದು ತಿನ್ನೋದಕ್ಕೆ ಬರೋದಿಲ್ಲ. ಶ್ರೀಮಂತರ ಮನೆ ಮಗ ಆರಾಮಾಗಿ ನಿದ್ರೆ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ದಿನಾನ ಕಳೀತಾ ಇದ್ದ. ಮನುಷ್ಯನನ್ನು ಇಂದು ಜವಾಬ್ದಾರಿ ತಗೋ ಅಂದರೆ ಅದು ಹೇಗೆ ಸಾಧ್ಯ? ನನಗೆ ಕೇವಲ 19 ವರ್ಷ ವಯಸ್ಸು. ನಾನಿನ್ನೂ ಓದ್ತಾ ಇದ್ದೀನಿ. ನನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿಯೋದಕ್ಕೆ ಇನ್ನೂ ಸ್ವಲ್ಪ ದಿನಗಳು ಬೇಕು. ಅಪ್ಪಂಗೆ ಇನ್ನೇನು ಸಹಾಯ ಮಾಡಲಿ ಅಂತ ಯೋಚಿಸ್ತಿದ್ದೆ. ಪಾರ್ಟ್ ಟೈಮ್ ಕೆಲಸ ಮಾಡಬಹುದು. ಮೊದಲು ಮುಜುಗರ. ನನ್ನ ಗೆಳೆಯ ಪದೇ ಪದೇ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊ, ನಿನ್ನ ಫೀಸನ್ನು, ಮೊಬೈಲ್ ಬಿಲ್ನ ನೀನೇ ಕಟ್ಕೋ, ಅಪ್ಪ ಅಮ್ಮಂಗೆ ಕಷ್ಟ ಕೊಡಬೇಡ ಅಂತ ಹೇಳ್ತಿದ್ದ. ಆಗ ನನಗೆ ಅದು ಸ್ವಲ್ಪ ಸರಿ ಅಂತಾನೂ ಅನ್ನಿಸ್ತು. ಯಾಕಂದರೆ ಅಪ್ಪ ಮೊದಲಿಂದಾನೂ ದುಡ್ದಿದ್ದಾರೆ ಅಂತ ಇಷ್ಟು ಕಷ್ಟ ಇರ್ತಿರ್ಲಿಲ್ಲ. ಆದರೆ ಅವ್ರು ದುಡಿದೇ ಕೂತ್ಕೊಂಡು ತಿಂದಿದ್ದರಿಂದ ಇವತ್ತು ನನಗೆ ಈ ಕಷ್ಟ ಬಂದಿದೆ. ನಾಳೆ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಆಗ ನನ್ನ ಗೆಳೆಯ ಹೇಳ್ದ, ಬದುಕು ಇದೇ ರೀತಿ. ಮೇಲಿರೋರು ಕೆಳಗಡೆ ಬರ್ತಾರೆ, ಕೆಳಗೆ ಇರೋರು ಮೇಲೆ ಹೋಗ್ತಾರೆ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನು ಆರಾಮಾಗಿರು. ಇದು ಸ್ವಲ್ಪ ದಿನ ಮಾಡು, ಕ್ರಮೇಣ ಎಲ್ಲನೂ ಸರಿ ಹೋಗುತ್ತೆ. ನಾನು ಹೇಳಿದೆ, ದೇವಸ್ಥಾನಕ್ಕೆ ಹೋಗು, ನೀನು ಹಳೆಯ ಕರ್ಮನೂ ಕಳೆಯುತ್ತೆ ಅಂತ ಹೇಳ್ದ. ಮೊದಲೆಲ್ಲ ದೇವಸ್ಥಾನಕ್ಕೆ ಹೋಗು ಅಂದರೆ ನನ್ನ ಕಾಲರ್ ಮೇಲೆ ಎಗರುತ್ತಿದ್ದೆ. ನಾನು ಹೋಗೋದಿಲ್ಲ, ನಾನೇ ದೇವರು ಅಂತ. ಆದರೆ ಇದನ್ನು ಹೇಳೋ ಶಕ್ತಿ ನನಗಿಲ್ಲ. ನನ್ನ ತಂದೆ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಸರ್ವಸ್ವ ಇರಬಹುದು. ಆದರೆ ಅವರು ದೇವರು ಅಂತ ಸಾಧ್ಯನೇ ಇಲ್ಲ ಅಲ್ವಾ? ಸಕಲ ಚರಾಚರ ವಸ್ತುವಿನಲ್ಲೂ ದೇವರಿರ್ತಾನೆ. ಈಗ ಅಪ್ಪ ಅಮ್ಮಂಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡ್ತಿದ್ದೀನಿ. ಆದರೆ ನನ್ನ ಗೆಳೆಯ ಗೆಳತಿಯರು ಆ ವಯಸ್ಸಿನ ಸುಖಾನ ಅನುಭವಿಸ್ತಿದ್ದಾರೆ. ಕ್ಲಬ್ಬು, ಪಾರ್ಟಿ, ನೈಟ್ ಔಟ್ ಇವೆಲ್ಲನೂ ಮಾಡ್ತಿದ್ದಾರೆ. ನನಗಿವೆಲ್ಲ ಸರಿ ಹೊಂದೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ವಯಸ್ಸನ್ನು ಈ ಕೆಲಸನ ಮಾಡಿ ಹಾಳು ಮಾಡ್ತಾಯಿದ್ದೀನಿ ಅಂತ ಅನಿಸೋದಕ್ಕೆ ಪ್ರಾರಂಭ ಆಯಿತು ಮನಸ್ಸು. ಆದರೂ ಅಪ್ಪ ಅಮ್ಮ ಮೊದಲು ನನ್ನ ಬದಲಾವಣೆನ ನೋಡಿ ಬೇಸರ ಮಾಡಿಕೊಂಡ್ರು. ಕ್ರಮೇಣ ಅವರು ಸರಿ ಹೋದರು. ತಿಂಗಳು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡಿಟ್ಕೊಂಡು ಉಳಿದದನ್ನು ಅಪ್ಪ ಅಮ್ಮನ ಕೈಗೆ ಒಪ್ಪಿಸ್ತೀನಿ. ನಾನು ತುಂಬ ಅದೃಷ್ಟವಂತ ಅಂತ ಅಮ್ಮ ಯಾವಾಗಲೂ ಹೇಳ್ತಿರ್ತಾಳೆ. ಗಂಡ ಸರಿ ಇಲ್ಲ ಅಂದರೂ ಮಗ ಮಾತ್ರ ತುಂಬ ಒಳ್ಳೆಯವನು ಅಂತ ಅಮ್ಮ ನನ್ನ ಹುಟ್ಟಿದವರ ಜೊತೆ, ಸಂಬಂಧಿಕರ ಜೊತೆ ಹೇಳಿ ನನ್ನನ್ನು ಮೇಲಿಟ್ಟಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ನನಗೂ ಕೂಡ ಈ ವಯಸ್ಸಿನ ಸಹಜ ಬಯಕೆಗಳಿರುತ್ತೆ. ನಾನು ಬೇಕು, ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ವರ್ಷ ಕಾಯಬೇಕು. ಮದುವೆ ಆದರೆ ಸರಿ ಹೋಗುತ್ತೆ. ಯಾರಾದರೂ ಸುಂದರವಾಗಿರೋ ಹುಡುಗಿನ ನೋಡಿ ಅಂತ ಮನಸ್ಸು ಹೇಳುತ್ತೆ. ಆದರೆ ಇವತ್ತು ನಾವಿರೋ ಪರಿಸ್ಥಿತಿನಲ್ಲಿ ಹುಡುಗಿ ಕೊಟ್ಟರೆ ಸಾಕು. ಸುಂದರವಾಗಿರೋ ಹುಡುಗಿ ಅಂದರೆ
ಅದು ಕೂಡ ಕಷ್ಟ. ನಮ್ಮನೆ ಪಕ್ಕ ಒಂದು ಹಳಿ ಪಾಳು ಬಿದ್ದ ಮನೆ ಇದೆ. ಅದಕ್ಕೆ ತುಂಬ ಪೇಂಟ್ ಮಾಡಿದ್ದಾರೆ. ವಾರದಿಂದ ಕೆಲಸದವರು ಮನೆ ಗ್ರೌಂಡನ್ನು ಸರಿ ಮಾಡ್ತಿದ್ದಾರೆ. ವಿಷಯ ಏನು ಅಂತ ಕೇಳಿದಾಗ ಯಾರೋ ಟೆನೆಂಟ್ ಅಂತೆ ಬರ್ತಾರಂತೆ, ಡೆಂಟಿಸ್ಟ್ ಬರ್ತಾರಂತೆ, ಅವ್ರ ಗಂಡ ಕೂಡ ಬರ್ತಾರೆ ಅಂತ ಹೇಳಿದ ತಕ್ಷಣ ಭಯ ಆಯಿತು. ನಾನು ರೂಮಿಗೆ ಹೋಗ್ತಾ ಇದ್ದೆ. ಆಗ ಪೇಂಟರ್ ಹೇಳ್ತಾನೆ, ಡೆಂಟಿಸ್ಟ್ ಗಂಡ ಮಿಲಿಟ್ರಿ ಆಫೀಸರ್, ಹುಷಾರು, ಆ ಯಮ್ಮ ತುಂಬ ಸುಂದರವಾಗಿದ್ದಾಳೆ ಅಂತ ಹೆಚ್ಚು ಕಡಿಮೆ ಮಾಡಿದ್ರೆ ನೀನೇ ಇರೋದಿಲ್ಲ ಅನ್ನೋ ಮಾತನ್ನು ಹೇಳ್ದ. ತಕ್ಷಣ ನನಗೆ ಜಾಸ್ತಿ ಭಯ ಆಗಿ ರೂಮ್ಗೆ ಓಡಿ ಹೋದೆ. ನಾನು ಓಡಿದ ತಕ್ಷಣ ಅಲ್ಲೇ ಇದ್ದ ಕೆಲಸದವರು ಜೋರಾಗಿ ನಗ್ತಿದ್ರು. ಮೊದಲು ಕಳ್ಕೊಂಡ ಅಪ್ಪ ಅಮ್ಮನ ಆಸ್ತಿ ಅದು ನೆನಪಾಯಿತು. ನಂತರ ಈ ಆಂಟಿ, ನಾನು ಆಂಟಿ ಮೇಲೆ ಆಸೆ ಪಡ್ತೀನಿ, ನನ್ನ ಯೋಗ್ಯತೆ ಅಷ್ಟೇನಾ, ಇವರೆಲ್ಲ ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ದುಃಖ ಆಯಿತು. ಇದು ಆಂಟಿಯವ್ರ ಮನೆ ಬಳಿ ಬಂದಿದ್ದರು. ಅವರನ್ನು ನಾನು ದೂರದ ನನ್ನ ರೂಮಿನ ಕಿಟಕಿಯಿಂದ ನೋಡಿದೆ. ಮೊದಲು ನನ್ನ ಕಣ್ಣನ್ನು ನಾನೇ ನಂಬೋದಕ್ಕಾಗಲಿಲ್ಲ. ಆನಂತರ ನಿಜವಾಗ್ಲೂ ನಂಗೆ ಭಯ ಆಯಿತು. ಇಷ್ಟೊಂದು ಸುಂದರವಾಗಿರೋದಕ್ಕೆ ಸಾಧ್ಯನಾ? ಇಲ್ಲ, ಯಾರಾದರೂ ಅಂತ ಅನಿಸೋದಕ್ಕೆ ಆಂಟಿ ಅಷ್ಟೊಂದು ಸುಂದರವಾಗಿದ್ದಾರೆ. ಅವರನ್ನು ನೋಡಿದ ತಕ್ಷಣ ನಂಗವ್ರ ಮೇಲೆ ಆಸೆ ಉಂಟಾಯಿತು. ನಿಧಾನವಾಗಿ ಹಿಂದೆ ಲಗೇಜ್ಗಳನ್ನು ತಗೊಂಡು ದಷ್ಟಪುಷ್ಟವಾದ ಅವ್ರ ಗಂಡ ಬರ್ತಿದ್ದಾರೆ. ನಾನು ನನ್ನ ಮನಸ್ಸಿಗೆ ಹೇಳ್ಕೊಂಡೆ, ಅವ್ರ ಆಂಟಿ, ಅವ್ರಿಗೆ ಮದುವೆ ಆಗಿದೆ, ಇಲ್ಲ ಸಲ್ಲದ ವ್ಯರ್ಥ ಪ್ರಯತ್ನನ ಮಾಡಬೇಡ. ಅವ್ರ ಗಂಡ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅಪ್ಪ ಅಮ್ಮನ ಒಬ್ಬನೇ ಮಗ, ಅವರನ್ನು ನಾನು ಸಾಕಲೇಬೇಕು. ಮೊದಲಾದರೆ ಲಕ್ಷಗಟ್ಟಲೆ ಬಾಡಿಗೆ ಬರ್ತಿತ್ತು. ಬಾಡಿಗೆ ಬರೋದನ್ನೆಲ್ಲ ಚಿಕ್ಕಪ್ಪ ತಗೊಂಡ್ಬಿಟ್ಟಿದ್ದಾರೆ. ಮನೆಯಲ್ಲೂ ಕೂಡ ಕಷ್ಟ ಇದೆ. ಮನೆ ಕಷ್ಟ ಬಿಟ್ಟು ಯಾವುದೋ ಹುಡುಗಿ ಹಿಂದೆ ಹೋದರೆ ಸಂಸಾರ ಚೆನ್ನಾಗಿರೋದಿಲ್ಲ. ಆದರೆ ಆಂಟಿ ಮಗಳು ಬಂದು ನನ್ನನ್ನು ಮಾತಾಡಿಸಿದ, ಪರಿಚಯ ಮಾಡಿಕೊಂಡು ನನಗಿಂತ 4-5 ವರ್ಷ ಚಿಕ್ಕವಳು ಅಂತ ಅನಿಸುತ್ತೆ. ಆದರೆ ಅವಳು ಮಾತಾಡಿದ್ದನ್ನು ನೋಡಿ ನನಗೆ ಖುಷಿಯಾಯಿತು. ತುಂಬ ಕಾನ್ಫಿಡೆಂಟ್, ತುಂಬ ಪ್ರೊಫೆಷ್ನಲ್ ಆಂಟಿಯ ಮಗಳು, ಆಂಟಿಯ ಗಂಡನ ಥರನೇ ಇದ್ದಾಳೆ. ದಿನಗಳು ಕಳೆದಂತೆ ಆಂಟಿ ಮತ್ತು ಆಂಟಿ ಮಗಳು ನಮ್ಮ ಮನೆಯಲ್ಲಿ ಹೋಗೋದು ಬರೋದು ಸರ್ವೇ ಸಾಮಾನ್ಯವಾಗೋಯಿತು. ನಾನವರನ್ನು ಮೊದಲು ನೋಡಿ ಇಷ್ಟಪಟ್ಟಿದ್ದು ಕ್ರಮೇಣ ಮರ್ತೇ ಬಿಟ್ಟಿದ್ದೀನಿ. ಅವ್ರ ಮನೆಯಲ್ಲಿರೋದು ಬೇಸರ ಅಂತ ಅಲ್ಲೇ ಬಂದು ಹೋಗ್ತಿದ್ರು ಮೊದಲು. ಈಗ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ಆಂಟಿನ ನೋಡಿದ್ರೆ ನನ್ನ ಎದೆ ಬಡಿತ ಜೋರಾಗಿ ಬಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಅವರನ್ನು ಮುದ್ದಾಡಬೇಕು ಅಂತ ಅನಿಸುತ್ತೆ. ಮೊದಲು ಆಸೆ ಆಂಟಿ ಹೆಚ್ಚು ಮಾಡ್ತಿದ್ದಾರೆ. ಅವ್ರ ಮಗಳು ಪದೇ ಪದೇ ಬಂದು ನನಗಿದು ಅರ್ಥ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತ ಹೇಳ್ಕೊಡು ಅಂತ ಹಠ ಮಾಡ್ತಾಳೆ. ತುಂಬ ದಿನ ನಾನು ಹಾಸ್ಟೆಲಲ್ಲಿರ್ತೀನಿ. ನನ್ನ ಗೆಳೆಯ ಹಾಸ್ಟೆಲ್ನ ರೂಮ್ನಲ್ಲಿನೇ ಇದ್ದಾನೆ. ನಾನು ಹೋಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಅಲ್ಲೇ ಇದ್ದು ಬರ್ತೀನಿ. ಅಲ್ಲಿಗೆ ಆಂಟಿ ಫೋನ್ ಮಾಡ್ತಾರೆ, ನಿಮ್ಮ ಅಂಕಲ್ ಇಲ್ಲ, ನಂಗೆ ಹಾಲು ಬೇಕು, ಹಾಲು ತಂದುಕೊಡು, ಪುಟ್ಟಿಗೆ ಸ್ನಾಕ್ಸ್ ಬೇಕು ತಂದುಕೊಡು, ಸಿಲಿಂಡರ್ ಬಂದಿದೆ ಒಳಗೆತ್ತಿಡು, ಈ ರೀತಿ ಮಾತುಗಳನ್ನು ಆಡಿ ಕರೆಸ್ಕೊಳ್ತಾರೆ. ನಂತರ ಅದೇ ಖುಷಿ ತುಂಬಿದ ಮುಖ. ಆ ಮುಖನ ನೋಡಿ ನಾನು ಕಳೆದೇ ಹೋದೆ. ಪ್ರತಿ ಸಲ ಇದೇ ರೀತಿ ಆಗತ್ತೆ. ಆಂಟಿಗೆ ಈಗ ನಾನು ಅವಶ್ಯಕತೆ, ಹಾಗೆ ಬಿಟ್ಟಿದ್ದೀನಿ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೋಗ್ತೀನಿ. ಅಮ್ಮ ತುಂಬ ಚೆನ್ನಾಗಿ ಆಂಟಿನ ನೋಡ್ಕೊಳ್ತಾಳೆ. ಯಾಕಂದರೆ ಆಂಟಿರು ಅಮ್ಮಂಗೆ ತುಂಬ ಸಲ ಹಣದ ಸಹಾಯನ ಮಾಡಿದ್ದಾಳೆ, ಲೆಕ್ಕವಿಲ್ಲದಷ್ಟು. ಮೊನ್ನೆ ಅಪ್ಪನಿಗೆ ತುಂಬ ಹುಷಾರಿಲ್ಲದೆ ಇದ್ದಾಗ ಆಂಟಿ ಮತ್ತು ಅಂಕಲ್ ಸ್ವಂತ ಮನೆಯವರ ಥರನೇ ಅಪ್ಪ ಮತ್ತು ಅಮ್ಮನನ್ನು ನೋಡಿಕೊಂಡ್ರಂತೆ. ನನ್ನಮ್ಮನ ಅರಿಶಿನ ಕುಂಕುಮವನ್ನು ಕಾಪಾಡಿದವರು ಅಂತ ಅಮ್ಮ ತುಂಬ ಎಮೋಷ್ನಲ್ ಆದರು. ಆಂಟಿನ ಒಪ್ಕೊಳ್ಬಹುದು, ಆದರೆ ಅಂಕಲ್ ಯಾವಾಗಲೂ ನನ್ನ ಕಡೆ ಅನುಮಾನದಿಂದನೇ ನೋಡ್ತಿರ್ತಾನೆ. ಅವನ ನೋಟನ ಸಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕಾಗಿ ನಾನು ಅವ್ರ ಕೈಗೆ ಸಿಗೋದೇ ಇಲ್ಲ. ಇನ್ನು ವರ್ಷ ಕಳೆದ್ರೆ ನಾನು ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಅಂತ ಯೋಚಿಸ್ತಿದ್ದೆ. ಇದನ್ನು ತಗೊಂಡು ಹೋಗಿ ಪಕ್ಕದ ಮನೆ ಆಂಟಿ ಕೊಡು ಅಂತ ಹೇಳಿದಾಗ ನಾನು ಹೋಗೋದಿಲ್ಲ ಅವ್ರ ಮನೆಗೆ ಅಂದೆ. ಆಗಮ್ಮ ಮುಂದಿನ ತಿಂಗಳು
ನಿಂಗೆ ಹೊಸ ಬಟ್ಟೆ ಚಪ್ಪಲಿನೂ ತೆಗೆದು ಕೊಡ್ತಾರಂತೆ ಅವರೇ ಅಂತ ಹೇಳಿದ ತಕ್ಷಣ ನಾನು ಓಡೋದೆ ಡಬ್ಬನ ತಗೊಂಡು. ಆದರೆ ಯಾವಾಗಲೂ ಲಾಕ್ ಆಗಿರ್ತಿದ್ದ ಅವ್ರ ಮನೆಯ ಮೇನ್ ಡೋರ್ ಸ್ವಲ್ಪ ತೆಗೆದಿತ್ತು. ಅನುಮಾನದಲ್ಲೇ ಒಳಗೋದೆ. ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಅನಿಸುತ್ತೆ. ಬಾಗಿಲನ್ನು ಹಾಕೋದನ್ನು ಮರೆತು ಬಿಟ್ಟಿರಬಹುದು ಅಂತ ಒಳಗೆ ಹೋದಾಗ ನನಗೆ ಎಂದೂ ಕಾಣದ ಆಶ್ಚರ್ಯನ ಕಂಡೆ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋ ಸಮಯದಲ್ಲೇ ಅಂಕಲ್ ಮತ್ತು ಆಂಟಿ ರೂಮಿನ ಕಡೆಯಿಂದ ನೀರಿನ ಶಬ್ದ ಜೋರಾಗಿ ಕೇಳಿಸ್ತಾ ಇದೆ. ನನ್ನ ಡಬ್ಬನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅವರ ರೂಮಿನ ಬಳಿ ಓಡ್ ಹೋದೆ. ಅದು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಆಗಿತ್ತು. ಸಂಪೂರ್ಣವಾಗಿ ಆ ರೂಮಿಗೆ ತುಂಬ ಚೆನ್ನಾಗಿ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಅಂಕಲ್ನ ಹಳೆಯ ಫೋಟೋಗಳನ್ನು ಇಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಆಂಟಿ ಇನ್ನೂ ಸುಂದರವಾಗಿದ್ದಾರೆ ಅಲ್ವೇ. ಅವ್ರ ಸೌಂದರ್ಯ 100 ಅಪ್ಸೆಯರು ಸೇರಿಕೊಂಡು ಕಡಿಮೆ ಆಗುತ್ತೆ, ಸಮವಾಗೋದಿಲ್ಲ. ಸುಂದರವಾದ ಹಾಡಿನ ಶಬ್ದ ಕೇಳ್ತಿತ್ತು. ಆಂಟಿಯೇ ಹಾಡ್ತಾ ಇದ್ರು. ಹಾಡನ್ನು ಹೇಳಿಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. ನಾನು ನಿಧಾನವಾಗಿ ಆ ಕಡೆ ಹೋಗಬೇಕು ಅಂತ ಹೋದೆ. ಸ್ವಲ್ಪ ಸಮಯಕ್ಕೆ ನನ್ನ ಮನಸ್ಸು ನನ್ನನ್ನು ಬೈದು ಹೋಗಬಾರ್ದು, ಅವರು ಕೂಡ ದೊಡ್ಡವರು, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ. ನಂತರ ರೂಮಿಂದ ಹೊರಗೆ ಬಂದೆ. ಆ ಕಡೆ ಈ ಕಡೆ ನೋಡಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನೋದು ಖಾತ್ರಿಯಾಗಿ ನಾನು ಪುನಃ ರೂಮಿನ ಬಳಿಗೆ ಬಂದೆ. ನಂತರ ಆಂಟಿಯ ಧ್ವನಿ ತುಂಬ ಮಧುರವಾಗಿತ್ತು. ಹಾಡನ್ನು ಹೇಳಿಕೊಂಡು ಸ್ವಲ್ಪ ಸಮಯ ನಿಂತೆ. ಅವ್ರ ಧ್ವನಿ ಎಷ್ಟು ಸುಂದರ, ಅವ್ರ ದೇಹ ಇನ್ನಷ್ಟು ಸುಂದರವಾಗಿರೋದಿಲ್ಲ ಅಂತ ನನ್ನ ಹುಚ್ಚು ಹೃದಯ ರೊಚ್ಚಿಗೆದ್ದು ಬಿದ್ದು ಎಷ್ಟು ಬುದ್ಧಿ ಹೇಳಿದ್ರು ಅದು ಆಂಟಿಯ ದೇಹನ ನೋಡಬೇಕು ಅಂತ ಅವ್ರ ಬಾತ್ರೂಮಿನ ಬಳಿ ಹೋದಾಗ ಬಾಗಿಲು ಲಾಕ್ ಆಗಿತ್ತು. ಸ್ವಲ್ಪ ಸಮಯದಲ್ಲೇ ಬಾಗಿಲು ಓಪನ್ ಆಯಿತು. ನಿಜ, ನಾನೊಳಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಬಾತ್ರೂಮಿಂದ ಒಳಗಡೆ ಇನ್ನೂ ಬರೋದು ಕಾಣಿಸ್ತು. ಆಂಟಿ ಗಂಡ ಇದ್ದಾರೆ. ಅವರ ಆಂಟಿಗೆ ಬೆನ್ನನ್ನು ಉಜ್ತಿದ್ದಾರೆ, ತಲೆನ ಹೊತ್ತಾ ಇದ್ದಾರೆ. ನಾನು ಬಂದಿರೋದು ಗೊತ್ತಾದರೆ ಮುಗದೇ ಹೋಯಿತು ನನ್ನ ಕತೆ ಅಂತ ಅನ್ನಿಸ್ತು. ಅಪ್ಪ, ಆಂಟಿನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದ್ದಾರೆ. ಆಂಟಿ ಬಟ್ಟೆ ಹಾಕ್ಕೊಂಡಿದ್ರು. ಅಷ್ಟಾದರೂ ಕೂಡ ಅವ್ರು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಅಂಕಲ್ ಅಂತೂ ಆಂಟಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇದನ್ನೆಲ್ಲ ನೋಡಿ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಂಕಲ್ ಬಂದರು. ಈ ರೀತಿ ನಾನು ಬಾತ್ರೂಮಿಂದ ಹೊರಗೆ ನಿಂತ್ಕೊಂಡು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ ಅಷ್ಟೆ. ನಿಜವಾಗ್ಲೂ ಇವತ್ತು ನನ್ನಿಂದ ದೊಡ್ಡ ತಪ್ಪಾಗ್ತಿತ್ತು. ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೊರಟೋಗ್ತಿತ್ತು. ಆಂಟಿ ಅಂಕಲ್ ನನ್ನ ಅಪ್ಪ ಅಮ್ಮಂಗೆ ಯಾವ ಶಿಕ್ಷೆ ಕೊಡ್ತಿದ್ರು, ನನ್ನನ್ನು ಹೇಗೆ ನಡೆಸ್ಕೊಳ್ತಿದ್ರು ಅದನ್ನು ನೆನೆಸ್ಕೊಂಡು ಭಯ ಆಗಿ ನಾನಿಲ್ಲಿಂದ ಹೊರಟೋದೆ. ನನ್ನ ಮನೆ ಮೇಲಿನ ರೂಮಲ್ಲಿ ಹಡಗಿ ಕೂತ್ಕೊಂಡೆ. ಒಂದು ಹೆಂಗಸು ನನ್ನ ತಾಯಿ ಸಮಾನ, ಅವಳ ಮೇಲೆ ಆಸೆ ಪಟ್ಟಿದ್ದು ತಪ್ಪು. ಅದರಲ್ಲೂ ಅವ್ರು ಸ್ನಾನ ಮಾಡ್ತಿದ್ದಾರೆ ಅನ್ನೋದು ತಿಳಿದು ಅವ್ರ ಮನೆ ಬಳಿ ಹೋಗಿದ್ದನ್ನು ನೆನೆಸ್ಕೊಂಡು ನನ್ನ ಎದೆ ಜೋರಾಗಿ ಹೊಡ್ಕೊಳ್ತಿತ್ತು. ಯಾರಿಗಾದರೂ ಈ ವಿಷಯ ಗೊತ್ತಾದರೆ ನನ್ನನ್ನು ಮುಗಿಸೇ ಬಿಡ್ತಾರೆ. ನಾನು ಅಂದು ಕೂಡ ಈ ರೀತಿ ತಪ್ಪನ್ನು ಮಾಡಲೇಬಾರ್ದು. ವಯಸ್ಸು ಸರಿಯಾಗಿಲ್ಲ ನಂದು, ನಾನು ದಾರಿ ತಪ್ಪು ಅಂತ ಅನ್ನಿಸ್ತು. ನಾನು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅಮ್ಮಂಗೆ ಹೇಳಿ ನನ್ನ ಗೆಳೆಯನ ರೂಮ್ಗೆ ಶಿಫ್ಟ್ ಆದೆ. ಅಲ್ಲೇ ಓದೋದು, ಅಲ್ಲಿಂದಾನೇ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗೋದು. ನನಗೆ ಕಾನ್ಸಂಟ್ರೇಷನ್ ಬೇಕಿತ್ತು. ಅಮ್ಮ ಪ್ರತಿದಿನ ಫೋನ್ ಮಾಡಿ ಕೇಳ್ತಾರೆ, ಸಡನ್ನಾಗಿ ಮನೆ ಬಿಟ್ಟು ಹೇಗೋದೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು, ಈಗ ನೀನೇ ನಮ್ಮನ್ನು ಸಾಕ್ತಾ ಇರೋದು. ಅಮ್ಮಂಗೆ ಹೇಳಿದೆ, ಅಮ್ಮ ಭಯ ಪಡಬೇಡ, ನಾನು ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅಲ್ಲೇ ಇದ್ದರೆ ಸರಿಯಾಗಿ ಓದೋದಕ್ಕಾಗೋದಿಲ್ಲ. ನೀನು ಅಂಗಡಿಗೆ ಕಳಿಸ್ತೀಯಾ, ನೀನು ಪಕ್ಕದ ಮನೆಯವರು ಅಂಗಡಿಗೆ ಕಳಿಸ್ತಾರೆ,
ನಿನ್ನ ಪಕ್ಕದ ಬೀದಿಯವರು ಕೂಡ ನನ್ನನ್ನು ಅಂಗಡಿಗೆ ಕಳಿಸ್ತಾನೇ ಇರ್ತಾರೆ. ಇಲ್ಲೇ ಇದ್ದರೆ ನಾನು ಅಟ್ಲೀಸ್ಟ್ ಓದ್ಕೊಂಡಾದರೂ ಇರ್ತೀನಿ. ನಾನು ಚೆನ್ನಾಗಿ ಓದಿ ನಿಮ್ಮನ್ನು ಸಾಕಬೇಕು ಅಂತ ಹೇಳಿದೆ. ತಕ್ಷಣ ಅಮ್ಮ ಎಮೋಷ್ನಲ್ ಆದರು. ನಂತರ ಸಾವರಿಸ್ಕೊಂಡು ಹೇಳಿದ್ರು, ಪಕ್ಕದ ಮನೆ ಆಂಟಿ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ನೀನಿದ್ದರೆ ಅವ್ರಿಗೆಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ ಕಾರಲ್ಲಿ ಅಂತ. ಅಷ್ಟೇ ಅಲ್ಲ, ಏನಾದರೂ ಬೇಕು ಅಂದರೆ ತಕ್ಷಣಕ್ಕೆ ತಂದು ಕೊಡ್ತಿದ್ದ ಅಂತ. ನನಗಿಂತ ಹೆಚ್ಚಾಗಿ ಅವರೇ ಬೇಸರ ಮಾಡ್ಕೊಳ್ತಿದ್ದಾರೆ. ಮಗು ಪಕ್ಕದ ಮನೆ ಆಂಟಿ ಅಂತ ಹೇಳಿದ ತಕ್ಷಣ ನಂಗೆ ಭಯ ಆಯಿತು. ಅಮ್ಮ, ನಂಗೆ ಕೆಲಸ ಇದೆ, ತುಂಬ ಓದಬೇಕು ಅಂತ ಫೋನ್ನ ಕಟ್ ಮಾಡಿದೆ. ಇನ್ನೂ ಕೂಡ ಆಂಟಿ ಮೇಲಿನ ಮೋಹ ನನಗೆ ಕಡಿಮೆನೇ ಆಗಿಲ್ಲ ಅಂತ ನನಗೆ ನಾನೇ ಬೈಕೊಂಡೆ. ಸ್ವಲ್ಪ ಹೊತ್ತು ದೇವರ ಬಳಿ ಕೂತೆ. ನಿಧಾನವಾಗಿ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತಿದೆ. ಈ ಮೋಹದ ಮಾಯೆಯಿಂದ ಆದಷ್ಟು ಬೇಗ ಹೊರಗೆ ಬರಬೇಕು ಅಂತ ನನಗೆ ನಾನೇ ಪ್ರಾಮಿಸ್ ಮಾಡಿಕೊಂಡೆ. ಯಾಕಂದರೆ ಮುಂದೆ ನನ್ನ ಸುಂದರವಾದ ಅದ್ಭುತವಾದ ಭವಿಷ್ಯ ನನಗೆ ಕಾಯ್ತಾ ಇದೆ ಅನ್ನೋದನ್ನು ನೆನೆಸ್ಕೊಂಡು ನನ್ನ ಮೈ ಜುಮ್ ಅಂತ ಅನಿಸುತ್ತೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಮಾಡೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ.